ಶಾರ್ಪ್ ಕಂಪ್ಯೂಟರ್ ತರಬೇತಿ ಕೇಂದ್ರ ಅಂತ ಇದೆ. ಆ ಶಾರ್ಪ್ ಕಂಪ್ಯೂಟರ್ ತರಬೇತಿ ಕೇಂದ್ರಕ್ಕೆ ಕರ್ನಾಟಕ ರಾಜ್ಯದ ಸಂಸ್ಥೆ ಆಗಿರ್ತಕ್ಕಂಥ ಕ್ಯೂನೆಕ್ಸ್ ಒಂದು ಫ್ರಾಂಚೈಸಿ ಅವ್ರಿಗೆ ಕೊಟ್ಟಿದ್ದಾರೆ ಸುಮಾರು ಒಂದು 20 ವರ್ಷಗಳ ಹಿಂದೆ. ಆ ಸಂಸ್ಥೆಯವರು ಕ್ಯೂನೆಕ್ಸ್ MD ಬೆಂಗಳೂರು ಇವರ ಹೆಸರಿನಿಂದ ಒಂದು ನಕಲಿ ಖಾತೆಯನ್ನು ಬೆಳಗಾವಿಯಲ್ಲಿ ಮಾಡ್ತಾರೆ. MD ಅವ್ರ ಹೆಸರಿನಲ್ಲಿ ಒಂದು ಖಾತೆಯನ್ನು ಬೆಳಗಾವಿಯಲ್ಲಿ ಮಾಡ್ತಾರೆ. ಅದಕ್ಕೆ MD ಅವರ ಜಾಗಕ್ಕೆ ಉದಯ್ ಕುಮಾರ್ ಶೆಟ್ಟಿ ಅನ್ನೋರು ತಮ್ಮ ಹೆಂಡತಿ ಹೆಸರು ಹಾಕಿ ಅವ್ರು ಮಾಡ್ತಾರೆ. ಅದಕ್ಕೆ ಅವ್ರ ಹೆಂಡತಿನ ಅದಕ್ಕೆ ಪ್ರಾಪರೇಟರು ಅಂದರೆ ವ್ಯವಸ್ಥಾಪಕ ನಿರ್ದೇಶಕರು ಕ್ಯೂನೆಕ್ಸ್ ಬೆಂಗಳೂರು ಅಂತೇಳಿ ಬೆಳಗಾವಿದ ಒಂದು ಅಕೌಂಟ್ ತೆಗಿತಾರೆ. ಈ ನಮ್ಮ SCP TSP ಮತ್ತು ಇನ್ನುಳಿದ SC ಜನರಿಗೆ ಏನೋ ಒಂದು ಈ ಕಂಪ್ಯೂಟರ್ ತರಬೇತಿ ನೀಡ್ತಾರಲ್ಲ, ಈ ತರಬೇತಿ ನೀಡಿದ ನಂತರ ಆ ಸಂಬಂಧಪಟ್ಟ ಇಲಾಖೆಯವರು ನೇರವಾಗಿ ಆ ಸಂಬಂಧಪಟ್ಟ ಈ ಟ್ರೈನಿಂಗ್ದ ದುಡ್ಡನ್ನು ಕ್ಯೂನೆಕ್ಸ್ ಬೆಂಗಳೂರಿಗೆ ಕಟ್ತಾರೆ. ಕ್ಯೂನೆಕ್ಸ್ ಬೆಂಗಳೂರು ಕಟ್ಟಿದಂತ ಅವರು ಸರ್ಕಾರದ ನಿಯಮ ಪ್ರಕಾರ ರಾಯಲ್ಟಿ GST ಎಲ್ಲ ಕಟ್ ಮಾಡಿ ಯಾವ ಸಂಸ್ಥೆ ಟ್ರೈನಿಂಗ್ ಕೊಟ್ಟಿರುತ್ತೆ ಅವ್ರಿಗೆ ಆ ದುಡ್ಡನ್ನು ಜಮಾ ಮಾಡ್ತಾರೆ. ಆದರೆ ಇಲ್ಲಿರ್ತಕ್ಕಂಥ ಲಕ್ಷ್ಮೀ ಉದಯ್ ಶೆಟ್ಟಿ ಅನ್ನೋವಂಥ ಹೆಣ್ಣುಮಗಳು ಮತ್ತು ಅವರ ಯಜಮಾನರಾಗಿರ್ತಕ್ಕಂಥ ಉದಯ್ ಕುಮಾರ್ ಶೆಟ್ಟಿ ಅವರು ಏನು ಮಾಡ್ತಾರಂತಂದ್ರೆ ನೇರವಾಗಿ ಆ ಚೆಕ್ಕನ್ನು ತೊಗೊಂಡು ತಮ್ಮ ಹೆಂಡತಿ ಅಕೌಂಟ್ MD ಕ್ಯೂನೆಕ್ಸ್ ಬೆಂಗಳೂರು ಬೆಳಗಾವಿ ಅಂತ ಅಕೌಂಟ್ ತೆಗೆದಾರೆ. ಆ ಅಕೌಂಟ್ ಜಮಾ ಮಾಡಿ ನೇರವಾಗಿ ದುಡ್ಡನ್ನು ತಮಗೆ ಅಕೌಂಟ್ ಜಮಾ ಮಾಡ್ಕೋತಾರೆ. ಅದನ್ನು ತಾವೇ ಡ್ರಾ ಮಾಡ್ಕೊಂಡ್ಬಿಡ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಾರಿ ACB ರೇಡ್ ಆಗುತ್ತೆ ಅವರ ಕಚೇರಿ ಮೇಲೆ. ಆ ವಿಷಯ ನನಗೆ ಗೊತ್ತಾಗಿದ್ದು ನಾನು ಮಾಹಿತಿ ಹಕ್ಕಿನಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ ಆಮೇಲೆ ಕ್ಯೂನೆಕ್ಸ್ಗೆ ನಾನು ಮಾಹಿತಿ ಹಕ್ಕಿನಲ್ಲಿ ಅರ್ಜಿ ಕೊಡ್ತೀನಿ ಸರ್. ಅರ್ಜಿ ಕೊಟ್ಟ ಮೇಲೆ ಅವರು ನನಗೆ ಮಾಹಿತಿಯನ್ನು ನೀಡುತ್ತಾರೆ. ಮಾಹಿತಿಯನ್ನು ನೀಡಿದ ಅದರಲ್ಲಿ ಅವರು ನೇರವಾಗಿ ಕ್ಯೂನೆಕ್ಸ್ MD ಅವರು ಬೆಂಗಳೂರಿನಲ್ಲಿ ಪತ್ರವನ್ನು ಬರೆದಿದ್ದಾರೆ. ಯಾರಿಗೆ? ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ VC ಅವರಿಗೆ. ಇಲ್ಲ, ಈ ಥರ ಯಾವುದೇ ಅಕೌಂಟನ್ನು ಅವ್ರಿಗೆ ಮಾಡ್ಲಿಕ್ಕೆ ಬರುವುದಿಲ್ಲ, ಇರೋದು ಬೆಂಗಳೂರಲ್ಲಿ ನಮ್ಗೆ ಒಂದೇ ಹೆಡ್ ಅಕೌಂಟ್ ಇರುತ್ತೆ, ಅದಕ್ಕೆ ಅದು ತಪ್ಪದ ಅಂತೇಳಿ ಅವರು ಎಚ್ಚರಿಕೆ ಪತ್ರನೂ ಕೊಡ್ತಾರೋ ಆ ಥರ ಲೆಟ್ರ್ ಕೊಟ್ಟಿದ್ದಾರೆ ನಮಗೆ. ಕೊಟ್ಟ ಮೇಲೆ ನಾನು ನೇರವಾಗಿ ಒಂದು ಪೊಲೀಸ್ ಕಮಿಷನರ್ ಬೆಳಗಾವಿ ಅವರಿಗೆ ಒಂದು ಕಂಪ್ಲೇಂಟನ್ನು ಕೊಡ್ತೀನಿ. ಇಲ್ಲ ಮತ್ತು ಈ ಥರ ಇವರು ಮಾಡಿದ್ದಾರೆ, ಅದನ್ನು ಒಂದು FIR ಮಾಡಿ ಅವ್ರ ಮೇಲೆ ಅಂತೇಳಿ. ಆದರೆ ಕಮಿಷನರು ನಮಗೊಂದು ಹಿಂಬರ ಕೊಡ್ತಾರೆ. ಇಲ್ಲ, ಮತ್ತು ಅವ್ರು ಸಂಬಂಧಪಟ್ಟ ಇಲಾಖೆಯವರು ಅದು ಕಂಪ್ಲೇಂಟ್ ಕೊಟ್ಟರೆ ನಾವು FIR ಮಾಡ್ತೀವಿ ಅಂತೇಳಿ ನಮಗೊಂದು ಹಿಂಬರ ಕೊಡ್ತಾರೆ. ಆವಾಗ ನಾನು ಕ್ಯೂನೆಕ್ಸ್ MD ಅವ್ರಿಗೆ ಈ ಥರ ಅವರು ನಮ್ಗೆ ಹಿಂಬರ ಕೊಡ್ತಾರೆ ನೇರವಾಗಿ ಮಾಡಿದಾಗ ಅವ್ರು ನೇರವಾಗಿ ಒಂದು FIR ಅವ್ರ ಮೇಲೆ ಮಾಡ್ತಾರೆ. ಯಾರ ಮೇಲೆ? ಲಕ್ಷ್ಮೀ ಉದಯ್ ಶೆಟ್ಟಿ ಅವ್ರ ಮೇಲೆ, ಇವ್ರು ಶೆಟ್ಟಿ ಅವ್ರ ಮೇಲೆ ಒಂದು FIR ಮಾಡಿ ಅದು ಸಣ್ಣ ಪೊಲೀಸಿನ FIR ಆಗುತ್ತೆ. FIR ಆದಮೇಲೆ ಅವರು ಆರೋಪಿತರು ಏನು ಮಾಡ್ತಾರೆ, ಅದನ್ನು ಧಾರವಾಡ ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ತಾರೆ. ಚಾಲೆಂಜ್ ಮಾಡಿದಾಗ ಆ ಧಾರವಾಡ ಹೈಕೋರ್ಟದ ನೋಟಿಸು MD ಕ್ಯೂನೆಕ್ಸ್ ಅವ್ರಿಗೆ ಹೋಗ್ತದೆ, ನೀವು ಕೋರ್ಟಿಗೆ ಬಂದು ಹಾಜರಾಗಿ ಈ ಥರ ನಮ್ಮಲ್ಲಿ ಒಂದು ಪಿಟಿಷನ್ ಫೈಲ್ ಮಾಡಿ ಅಂತೇಳಿ. ಆವಾಗ MD ಅವರು ಅಲ್ಲಿ ಹಾಜರಾಗುವುದಿಲ್ಲ ಕೋರ್ಟಿಗೆ. ಉದ್ದೇಶಪೂರ್ವಕವಾಗಿ ಆರೋಪಿತರಿಗೆ ಹೆಲ್ಪ್ ಮಾಡೋ ಸಲುವಾಗಿ ಅವರು ಹಾಜರಾಗುವುದಿಲ್ಲ. ಆವಾಗ ಅದು ಕೇಸ್ ರದ್ದಾಗಿ ಹೋಗ್ತದೆ. ಆ ವಿಷಯ ಬೇರೆ. ಆಮೇಲೆ ಇವಾಗ ಇನ್ನೊಂದು ಏನಾಗಿದೆ, ಇವರು ಉದಯ್ ಕುಮಾರ್ ಶೆಟ್ಟಿ ಅವರು ಇವರು ಖಾಸಗಿ ವ್ಯಕ್ತಿ, ಇದು ಯಾವುದೋ ಸರ್ಕಾರಿ ನೌಕರಸ್ಥರಲ್ಲ. ಅವರು ಬೆಳಗಾವಿ ಸೋಷಿಯಲ್ ಕ್ಲಬ್ ಇದೆಯಲ್ಲ, ಅದು SP ಅವರು ಅದಕ್ಕೆ ಮೋಸ್ಟ್ಲಿ ಅಧ್ಯಕ್ಷರಿರ್ತಾರೆ. ಆ ಸೋಷಿಯಲ್ ಕ್ಲಬ್ದಲ್ಲಿ ನಾನು ಕ್ಯೂನೆಕ್ಸ್ನಲ್ಲಿ ಕ್ಲಾಸ್ 1 ಅಧಿಕಾರಿ ಇದ್ದೇನೆ ಅಂತ ನೌಕರಿ ಮಾಡ್ತಾ ಇದ್ದೀನಿ ಅಂತ ಒಂದು ಸರ್ಟಿಫಿಕೇಟ್ ರೆಡಿ ಮಾಡಿಕೊಂಡು ಫೇಕ್ ಸರ್ಟಿಫಿಕೇಟ್ನ ಅಲ್ಲಿ ಕೊಟ್ಟು ಕ್ಲಬ್ ಮೆಂಬರ್ ಆಗ್ತಾರೆ ಸರ್. ಬೆಳಗಾವಿ ಕ್ಲಬ್ಗೆ ಮೆಂಬರ್ ಆಗ್ತಾರೆ ಸರ್. ಹಾಂ, ಇದೆ ಸರ್. ಅದು ಕ್ಯೂನೆಕ್ಸ್ ಅದು ಕೊಟ್ಟರೆ ಸರ್ ಇದಕ್ಕೆ ಸಂಬಂಧಪಟ್ಟಾಗ ಸರ್ ನಾನೇನು ಮಾಡ್ತೀನಿ, ಕ್ಯೂನೆಕ್ಸ್ಗೆ ಬೆಂಗಳೂರಿಗೆ ಒಂದು ಮಾಹಿತಿಗೆ ಅರ್ಜಿ ಕೊಟ್ಟು ಈ ಥರ ವ್ಯಕ್ತಿ ನಿಮ್ಮಲ್ಲಿ ಹುದ್ದೆ ಇದಾರ ಅಂತೇಳಿ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ನಮ್ಗೆ ರಿಪ್ಲೈ ಕೊಡ್ತಾರೆ, ಈ ಥರ ನಮ್ಮಲ್ಲಿ ಯಾವ ಹುದ್ದೆ ಇಲ್ಲ ಮತ್ತು ಅವ್ರಿಗೆ ನಾವು ಆದೇಶ ಕೊಟ್ಟಿಲ್ಲ, ಅವ್ರು ನಮ್ಮ ನೌಕರಸ್ಥರಲ್ಲ ಅಂತೇಳಿ. ಸೊ ಅವಾಗ ನಾನು ಕ್ಯಾಂಪ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ FIR ಮಾಡಿದ್ದೀನಿ ಸರ್. 420 ಅಂಡರ್ ಸೆಕ್ಷನ್ 420 IPC ಕಾಗಿದೆ ಒಂದು FIR ಆಗಿದೆ. ಪ್ಲಸ್ ಅದು ಇವಾಗ ಚಾರ್ಜ್ ಶೀಟು ಬಂದಿದೆ ಅವ್ರ ಮೇಲೆ, ಇವರು ಉದಯ್ ಕುಮಾರ್ ಶೆಟ್ಟಿ ಅವ್ರ ಮೇಲೆ ಸರ್. ಇದು ಒಂದು ಸರ್. ಇಷ್ಟೆಲ್ಲ ಆದ್ಮೇಲೆ ಚಾರ್ಜ್ ಶೀಟ್ನಲ್ಲಿ ಇವರು ಫೇಕ್ ಮಾಡಿದಂತ ಅವ್ರೆಲ್ಲ ಡಾಕ್ಯುಮೆಂಟ್ ತಗೊಂಡ್ರಲ್ಲ ಸರ್. MD ಕಡೆ ಸರ್ಟಿಫಿಕೇಟ್ ತೊಗೊಂಡು ಇವ್ರು ನಮ್ಮದು ಈ ಥರ ಕ್ಲಬ್ ಮೆಂಬರ್ ಫಾಲ್ಸ್ ಸರ್ಟಿಫಿಕೇಟ್ ಕೊಟ್ಟು ಸರ್ಕಾರಿ ನೌಕರರಂತೆ ನಟನೆ ಮಾಡಿ ಅಲ್ಲಿ ಫಾಲ್ಸ್ ಸರ್ಟಿಫಿಕೇಟ್ ಕೊಟ್ಟು ಮೆಂಬರ್ಶಿಪ್ ತೊಗೊಂಡ್ರ ಅಂತೇಳಿ ಕೊಟ್ಟರು ಸರ್. ಆ ಥರ ಚಾರ್ಜ್ ಶೀಟ್ ಮಾಡ್ಯಾರ ಸರ್. ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಯಾರ ಅಂತ ಮಾಡ್ಯಾರ ಸರ್. ಆಮೇಲೆ ಇದು ಸರ್ ತಮ್ಗೆ ಕೊಡ್ತೇನೆ. ಆಮೇಲೆ ಇದು ಕ್ಯೂನೆಕ್ಸ್ ಅವ್ರ ಸೆಂಟ್ರಿ ಐತಿಲ್ಲ ಸರ್, 17
1/2023 ಸರ್. ಅವತ್ತು 2023 17 ಜನವರಿ ಒಳಗೆ ಇದು ರವಿ ಡಿ ಚೆನ್ನೋ ಅಂತ ಅವ್ರು MD ಇದ್ದಾಗ ಸರ್, QNX MD ಇದ್ದಾಗ ಶಾರ್ಪ್ ಕಂಪ್ಯೂಟರ್ ಯಾಶ್ ಪ್ಲಾಜಾ ಫ್ಲೋರ್ ಸಿವಿಲ್ ಹಾಸ್ಪಿಟಲ್ ಬೆಳಗಾವಿ QNX ಸಂಸ್ಥೆಯಿಂದ ನೀಡಿರುವ QNX ಫ್ರಾಂಚೈಸಿ ಮಾನ್ಯತೆಯನ್ನು ಈ ಕೂಡಲೇ ಜಾರಿ ಬಂದು ರದ್ದುಪಡಿಸಲಾಗಿದೆ ಅಂತ ಆದೇಶ ಮಾಡಿದ್ರು. ಇದು ಆದೇಶ ಮಾಡಿದಾಗ ಕೂಡ ಸರ್ ಇವತ್ತಿಗೂ ಕೂಡ ಅವರು ಅದೇ QNX ಬೋರ್ಡ್ ಹಾಕೊಂಡು ಅಡ್ಮಿಷನ್ ತಗೋತಾರೆ ಸರ್. 2023 ರದ್ದಾಗಿ ಸರ್ ಇದು. ಆಮೇಲೆ ಸರ್ ಇವರು ಇನ್ನೂ ಸಹಿತ ನಮ್ಮ QNX ಫ್ರಾಂಚೈಸಿ ನಮ್ಮ ಹತ್ರ ಇದೆ ಅಂತೇಳಿ ತಾಲೂಕ್ ಪಂಚಾಯತಿ ಬೆಳಗಾವಿಗೆ ಒಂದು ಅರ್ಜಿ ಕೊಡ್ತಾರೆ ಸರ್. ಉದಯ್ ಕುಮಾರ್ ಶೆಟ್ಟಿ ಅವರು ಸರ್ ಏನಂತ ಕೊಡ್ತಾರೆ, ಈ ಬೆಳಗಾವಿದಾಗ ಇರ್ತಕ್ಕಂಥ 27 ಗ್ರಾಮ ಪಂಚಾಯತಿಗೆ ಅಲ್ಲಿರ್ತಕ್ಕಂಥ SC ST ವಿದ್ಯಾರ್ಥಿಗಳು ನಾನು ಟ್ರೈನಿಂಗ್ ಕೊಡ್ತೀನಿ ಮತ್ತು ಅವರೆಲ್ಲ ನಮ್ಗೆ ಕಳಿಸ್ಕೊಡಿ ಅಂತೇಳಿ ಸರ್. ಇವೆಲ್ಲ ವಿದ್ಯಾರ್ಥಿಗಳು. ಅದಕ್ಕೆ ಸರ್ ನಾನೇನು ಮಾಡ್ತೀನಿ ಅದು ವಿಷಯ ಗೊತ್ತಾಗಿ ನಾನು CRECL SP ಬೆಳಗಾವಿ ಕಂಪ್ಲೇಂಟ್ ಮಾಡ್ತೀನಿ ಸರ್. ಇಲ್ಲ ಇವರು ಆಲ್ರೆಡಿ ಫ್ರಾಂಚೈಸ್ ರದ್ದಾಗ್ಯದ, ಆದರೂ ಅದೇ ಹೆಸರ ಮೇಲೆ ಅವರು ಈ ಥರ ಮತ್ತೆ ಅಡ್ಮಿಷನ್ ತೊಗೊಳಕ್ಕೆ ಹಿಂಗೆ ತಾಲೂಕ್ ಪಂಚಾಯತ್ ಲೆಟರ್ ಕೊಟ್ಟರೆ ಅಂದಾಗ ಅವರು ಸರ್ ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಮಾಡಿ ತಪ್ಪಿತಸ್ಥ ಕಂಡು ಬಂದಿದ್ದರಿಂದ ಅವರು DIG ಬೆಂಗಳೂರು CRECL ಅವ್ರಿಗೆ ವರದಿ ಸಲ್ಲಿಸ್ತಾರೆ ಸರ್, ಇವ್ರ ಮೇಲೆ ಆ್ಯಕ್ಷನ್ ಮಾಡಂತೇಳಿ. ಆಮೇಲೆ ಸರ್ DIG ಬೆಂಗಳೂರು ಅವ್ರು ಸರ್ 29/8/2024 ಸರ್ ಆ ದಿವಸ ಇದೆಲ್ಲ ರಿಪೋರ್ಟ್ಗಳನ್ನ ಸಬ್ಮಿಟ್ ಮಾಡಿ QNX MD ಅವ್ರಿಗೆ ಇಲ್ಲ ಈ ಥರ ಮತ್ತಿದು ಫೇಕ್ ನಿಮ್ದು ರದ್ದಾಗಿರೋ ಕೂಡ ಅವ್ರು ಹಿಂಗೆ ಮಾಡಕತ್ತಾರು, ಅದಕ್ಕೆ ಅವ್ರ ಮೇಲೆ ಆ್ಯಕ್ಷನ್ ಮಾಡ್ರಂತ ಲೆಟರ್ ಬರ್ತಾರೆ ಸರ್. ಬಟ್ ಇಲ್ಲಿವರೆಗೆ ಕೂಡ ಸರ್ MD ಅವ್ರು ಸರ್ ಉದ್ದೇಶಪೂರ್ವಕವಾಗಿ ಯಾವುದೇ ಥರ ಒಂದು ಆ್ಯಕ್ಷನ್ ಅವ್ರ ಮೇಲೆ ಮಾಡ್ತಾ ಇಲ್ಲ ಸರ್. MD QNX ಬೆಂಗಳೂರು ಸರ್, QNX MD ಅವರು ಸರ್ ಇದು ಟೋಟಲಿ ಇವ್ರಿಗೆ ಆರೋಪಿತರಿಗೆ ಸಪೋರ್ಟ್ ಮಾಡಕತ್ತಾರೆ ಸರ್. ಈ ವ್ಯಕ್ತಿಗೆ ಸಪೋರ್ಟ್ ಪೂರ್ತಿ, ಯಾಕಂದ್ರೆ ಈ ಥರ ಲೆಟರ್ಗಳೆಲ್ಲ ಇದ್ರು ಅವ್ರ ಮ್ಯಾಗೆ FIR ಅದು ಸರ್. ಇವತ್ತು ಇಲ್ಲಿ ಒಂದು ದಿವಸ ವಿಸಿಟ್ ಮಾಡಿ ಆ ಬೋರ್ಡ್ ತೆಗ್ಸಕ್ಕೆ ಇಲ್ಲಿವರೆಗೆ ಕ್ರಮ ತಗೋತಾರೆ ಸರ್. ಇದರಿಂದ SC ST ವಿದ್ಯಾರ್ಥಿಗಳು ಅನ್ಯಾಯ ಆಗ್ತಾರೆ ಸರ್. ಅದು ನಿಜವಾದ ಸಂಸ್ಥೆ ನಂಬ್ಕೊಂಡು ಎಲ್ಲ ಮಂದಿ ಅಡ್ಮಿಷನ್ ಇನ್ನೂ ಸಹಿತ ಹೋಗ್ತಾರೆ ಸರ್. ಟ್ರೈನಿಂಗ್ ಕೊಡ್ತಾರೆ ಸರ್. ಈಗ MD QNX ಅವ್ರು ಏನು ಮಾಡ್ತಾರೆ ಸರ್, ಇವ್ರಿಗೆ ಒಂದು ಫ್ರಾಂಚೈಸಿ ಕೊಡ್ತಾರೆ ಸರ್. ಗೌರ್ಮೆಂಟ್ ಒಂದು ಆರ್ಡರ್ ಮಾಡ್ತಾರೆ, ನೀವು ಟ್ರೈನಿಂಗ್ ಕೊಡ್ರಿ ಅಂತ ಹೇಳಿ. ಸೊ ಅದನ್ನು ಹಿಂದೆ ತೊಗೊಂಡ್ರೆ ಸರ್, ತಗೊಂಡ್ರು ಕೂಡ ಇನ್ನೂ ಟ್ರೈನಿಂಗ್ ಕೊಡಕ್ಕೆ ಅವ್ರು ಅದನ್ನ ಬೋರ್ಡನ್ನು ತೆಗಿತಾ ಇಲ್ಲ ಸರ್. ಅವ್ರು ಸರ್ SC ST ವಿದ್ಯಾರ್ಥಿಗಳಿಗೆ ಮತ್ತು ಸಂಸ್ಥೆ ಸಿಬ್ಬಂದಿ ಎಲ್ಲರಿಗೂ ಕೊಡ್ತಾರೆ ಸರ್ ಆ ಸಂಸ್ಥೆಯಿಂದ ಸರ್. ದುರುಪಯೋಗ ತೊಗೊಂಡ್ರೆ ಸರ್ ಸರ್. ಹಾಂ ಸರ್, ಹಾಂ ಸರ್. ಅಲ್ಲ ಅಂದರೆ ಅವ್ರ ಉದ್ದೇಶ ಇಷ್ಟ ಸರ್, ನನಗೆ ಅನಿಸಿದ ಪಟ್ಟಿಗೆ MD ಅಲ್ಲಿ ಆ ಒಂದು ಹಂತದಲ್ಲಿ ಈ ದುಡ್ಡು ನಿವಾರಣೆ ಇರ್ತದೆ ಸರ್. ಇನ್ನೊಂದು ಸರ್. ಹಾಂ ಸರ್, ಹಾಂ ಸರ್, ಹಾಂ ಸರ್. ಸರ್ ಅವರು ಇದೆಲ್ಲ ಸಂಬಂಧಪಟ್ಟ ಅವರ ಅಧಿಕಾರಿಗಳು ಎಲ್ಲ ಸರ್ ಅವ್ರ ಮೇಲೆ ರಿಪೋರ್ಟ್ ಹಾಕಿ ಸರ್. ಈ ಥರ ಅವ್ರದ್ದು ನಮ್ಮ QNX ಹೆಸರು ದುರುಪಯೋಗ ಮಾಡ್ಕೊಂಡು ಈ ಥರ MD ಅವ್ರ ಸಮಾಗಿ ಇಲ್ಲಿ ಅಕೌಂಟ್ ತೆಗೆದಾರು, ಫೇಕ್ ಅಕೌಂಟ್ ತೆಗೆದಿಲ್ಲ. ದುಡ್ಡುಗಳು ಸುಮಾರು 4 ಕೋಟಿ ರೂಪಾಯಿಗಿಂತ ಜಾಸ್ತಿ ಸರ್ ದುಡ್ಡು ಅದರಲ್ಲಿ. ಅವ್ರ ಅಕೌಂಟ್ ದುಡ್ಡನ್ನು ಬಳಕೆ ಮಾಡ್ಕೊಂಡು ಇದರಲ್ಲಿ ಸರ್. ಸರ್ ನೇರವಾಗಿ ತಾವು ಮೆಂಬರ್ಶಿಪ್ ಮಾಡ್ಕೋಬೇಕಾದ್ರೆ ಸುಮಾರು ಅದು 2 ರಿಂದ 3 ಲಕ್ಷ ಇರ್ಬೇಕು ಸರ್. ಯಾರೇ ವ್ಯಕ್ತಿ ಅದಕ್ಕೆ ಮೆಂಬರ್ ಆಗ್ಬೇಕಾದ್ರೆ. ಸರ್ಕಾರಿ ಅಧಿಕಾರಿ ಕ್ಲಾಸ್ 1 ಆಫೀಸರ್ ಅಂತಂದ್ರೆ ಸರ್ ಅದು ಮೋಸ್ಟ್ಲಿ ಲಿಮಿಟೆಡ್ ಒಂದು 45,000 ರೂಪಾಯಿ ಏನಾರ ಅಮೌಂಟ್ ಇದೆ ಸರ್, ಅಷ್ಟೇ ಕೊಟ್ಟು. ಹಾಂ, ಅದನ್ನ ನಾನು ಅದು ಕ್ಲಾಸ್ 1 ಆಫೀಸರ್ಸ್ ಅಷ್ಟೇ ಮೆಂಬರ್ ಇರ್ತಾರೆ ಸರ್ ಇಲ್ಲಿ. ಸೊ ನಾನು QNX ಕಚೇರಿಯಲ್ಲಿ ನಾ ಕ್ಲಾಸ್ 1 ಆಫೀಸರ್ ನೌಕರಿ ಮಾಡಾಕತ್ತೆ ಅಂತ ತಿಳಿಸ್ರೆ ಫೇಕ್ ಸರ್ಟಿಫಿಕೇಟ್ ಇವನೇ ರೆಡಿ ಮಾಡ್ಕೊಂಡು ಬಂದು ಅದನ್ನು SP ಸಾಹೇಬ್ ಸಬ್ಮಿಟ್ ಮಾಡಿ ಅಲ್ಲಿ ತಮ್ಮ ಮೆಂಬರ್ಶಿಪ್ ತೊಗೊಂಡ್ರ ಸರ್. ಅದು ಸರ್ ಬೋರ್ಡ್ ಕಿತ್ತಬೇಕು ಸರ್. ಇದರಿಂದ ಜನರಿಗೆ ಅನ್ಯಾಯ ಆಗ್ತದೆ ಸರ್. SC ST ವಿದ್ಯಾರ್ಥಿಗಳಿಗೆ ಅವರು ಗೊಂದಲದಾಗ ಅದಾರ ಸರ್. ಟ್ರೈನಿಂಗ್ ನಡೆಯಕತ್ತಾವ ಸರ್, ಮತ್ತು ಬೋರ್ಡ್ ತೆಗಿಬೇಕಂತ. ಹೌದು ಸರ್, ಇಲ್ಲಿ ಸರ್ ಅದ್ರೆಲ್ಲ ಇವನ ಫೇಕ್ ರೆಡಿ ಮಾಡಿ ಕೊಡಾಕತ್ತಾರ ಸರ್ ಸರ್ಟಿಫಿಕೇಟ್ ಬಂತಂದ್ರೆ ಸರ್. ಇದು ಅಲ್ಲ ಅವ್ರು ಅಲ್ಲ ಸರ್, ಈಗ CRECL ಸರ್, CRECL DIG ಅವ್ರು ಸರ್ ಈ ಥರ ಒಂದೆಲ್ಲ ರದ್ದಾದ್ರೂ ಸಹಿತ ಈ ಥರ ನಡೆಸಿದ್ರೆ ಅವ್ರ ಮೇಲೆ ಆ್ಯಕ್ಷನ್ ಮಾಡಿ ಕ್ಲಿಯರ್ ಕಟ್ ಲೆಟರ್ ಬರೋದು 6 ತಿಂಗಳಾಯ್ತು ಸರ್. ಹಾಂ ಸರ್, ಹಾಂ ಸರ್. ಯಾವ ಸರ್? ಅಲ್ಲ ಫೇಕ್. ಹಾಂ ಸರ್, ಹೌದೌದು ಸರ್, ಗೊತ್ತಾಗ್ತದೆ ಸರ್. ಬಟ್ ಹೌದು ಸರ್,
ಅಲ್ಲ ಆದ್ರೂ ಕೂಡ ಸರ್ ಅವ ಈ ತರ ಎಲ್ಲ ಇದ್ರು ಅದನ್ನು ಸಹ ಡ್ಯೂಪ್ಲಿಕೇಟ್ ಮಾಡ್ತಾನೆ ಸರ್ ಅವನು ಕೊಡ್ತಾರೆ. ಹೌದು ಸರ್. ಹಾಂ ಸರ್. ಸರ್ ಈ ಸಂಬಂಧಪಟ್ಟವ್ರು ಇದಕ್ಕೆ ಕ್ಯೂನೆಕ್ಸ್ MD ಅವ್ರು ಸರ್ ಇವ್ ಸರ್. ಹೌದು ಸರ್. ಹೌದು ಸರ್. ಅಲ್ಲಿ ಮಾಡಿ ಸರ್ ಅದನ್ನ ದುರುಪಯೋಗ ಮಾಡ್ಕೊಳ್ಳ MD ಅವ್ರ ಹೆಸರು ಮ್ಯಾಗ ಖಾತ್ರಿ ತೆಗೆದ್ರು ಸರ್. ಎಸ್ ಸರ್. ಹಾಂ ಸರ್. ಇಲ್ಲ ಸರ್ ಅದು ಯಾವುದು ಈ ಒಂದು ಟ್ರಾನ್ಸಾಕ್ಷನ್ ರದ್ದಾಗಿತ್ತಲ್ಲ ಸರ್, ಇದಕ್ಕೆ ಸಂಬಂಧಪಟ್ಟ ಯಾವುದೂ ಕೋರ್ಟ್ನಾಗ ಕೇಸ್ ಹಾಕಿಲ್ಲ ಸರ್. ಅಲ್ಲ ಸರ್ ಸರಿ ಇದೆ ಸರ್, ತಾವುಗಳು ಸರಿ ಇದೆ, ಆದ್ರೆ ವಿದ್ಯಾರ್ಥಿಗಳಿಗೆ QR ಕೋಡ್ ಎಲ್ಲ ಗೊತ್ತಾಗಲ್ಲ ಸರ್. ಸರ್ ಹಾಂ ಸರ್. ಯಾರು ಸರ್? ಎಲ್ಲರದು ಅಡ್ಮಿಷನ್ ತೊಗೊಂಡ್ರ ಸರ್ ಅವರು. ಅಡ್ಮಿಷನ್ ತೊಗೊಂಡ್ರು ಬಟ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿಲ್ಲ ಸರ್ ಇಲ್ಲಿವರೆಗೆ. ಅಡ್ಮಿಷನ್ ತೊಗೊಳ್ತಾ ಇದೆ ಸರ್. ಹಾಂ ಸರ್. ಸರ್ ಈಗ ಸರಿ ಅಲ್ಲ ಸರ್. ಸರ್ ಸರ್ಕಾರದ ಅಲಾಟ್ಮೆಂಟ್ ಇಲ್ಲ ಸರ್, ಸರ್ಕಾರದ ಅಲಾಟ್ಮೆಂಟ್ ಆಗ್ತಾ ಇಲ್ಲ ಸರ್. ಸರ್ಕಾರದ ಅಲಾಟ್ಮೆಂಟ್ ಆಗ್ತಾ ಇಲ್ಲ ಸರ್. ಈಗ ಅವ್ರು ಏನು ಮಾಡ್ತಾರೆ ಸರ್? ಸರ್ ಎಸ್ ಎಸ್ ಅದು ಹಾಂ ಸರ್. ಎಸ್ ಸರ್. ಎಸ್ 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 ಸರ್. ಎಸ್ ಸರ್. ಸರ್ ಇಲ್ಲಿ ಏನಾಗ್ತದೆ ಸರ್, ತಾಲೂಕ್ ಪಂಚಾಯತಿ ಆಯಿತು, ಜಿಲ್ಲಾ ಪಂಚಾಯತಿ ಆಯ್ತು ಸರ್, ಕ್ಯೂನೆಕ್ಸ್ ಆಯಿತು, ಯಾರು ಕೂಡ ಅವನ ಕಡೆ ನೋಡ್ತಾ ಇಲ್ಲ ಸರ್. ಇಂಥದ್ದು ಯಾಕೆ ಮಾಡಿದಪ್ಪ ಅಂತ ಅವ್ರು ಸಹಕಾರ 100% ಮಾಡ್ತಾರೆ ಸರ್. ಸರ್ ಅವ್ರು ಯಾರು ವರ್ಕ್ ಆರ್ಡರ್ ಕೊಡ್ತಿಲ್ಲ. ಅವ್ರು ವರ್ಕ್ ಆರ್ಡರ್ ಕೊಡೋದು ಅದು ತಪ್ಪು ಅಂತೇಳಿ ರಿಪೋರ್ಟ್ ಹಾಕ್ಯಾರ ಅವ್ರ ಮೇಲೆ. ಈಗ ಅವರು ಈಗ DIG ಅವ್ರು ರಿಪೋರ್ಟ್ ಹಾಕ್ಯಾರ ಇಲ್ಲ ಈ ಥರ ಯಾವುದೂ ವರ್ಕ್ ಆರ್ಡರ್ ತೊಗೊಳಕ್ ಬರೋದಿಲ್ಲ ಅಂತೇಳಿ ಸರ್. ಸರ್ ದುಡ್ಡು ಕೊಡಾಗಿಲ್ಲ ಹೋದಿಲ್ಲ ಸರ್. ಅವನೇನು ಮಾಡ್ತಾನೆ ಸರ್, ಈಗ ವಿದ್ಯಾರ್ಥಿಗಳಿಗೆ ಸರ್ ನಮ್ಮ ಕ್ಯೂನೆಕ್ಸ್ ಸೆಂಟರಿಂದ ನಾವು ಟ್ರೈನಿಂಗ್ ಕೊಡ್ತೀವಿ ಅಂತೇಳಿ ಅಡ್ಮಿಷನ್ ತೊಗೋತಾರೆ, ರಸೀಟು ಕೊಡ್ತಾನೆ ಸರ್. ನಾವು ರಸೀಟ್ ಇವತ್ತು ಸಹ ತೊಗೊಂಡ್ರೆ ನಾವು ಅಡ್ಮಿಷನ್ ತೊಗೋತಾರೆ ಸರ್. ಸರ್ ಅದನ್ನ ಕ್ಯೂನೆಕ್ಸ್ ಅಂತಲೇ ಕೊಡ್ತಾರೆ ಸರ್ ರಸೀಟ್ ಸರ್. ಅವ್ರು ರಸೀಟ್ ಕ್ಯೂನೆಕ್ಸ್ ಕೊಡ್ತಾರೆ ಸರ್. ವಿದ್ಯಾರ್ಥಿಗಳಿಗೆ ಏನೂ ಗೊತ್ತಿಲ್ಲ ಸರ್, ಹಂಗೆ ಅಡ್ಮಿಷನ್ ಕೆಲವೊಂದು ಜನ ವಿದ್ಯಾರ್ಥಿಗಳಲ್ಲಿ ಮಾಡಕತ್ತಾರೆ ಸರ್ ಇವತ್ತು. ಹಾಂ ಸರ್. ಹಾಂ ಸರ್. ಹೌದು ಸರ್. ಪುಕ್ಷರಿ ಕೊಡ್ತಾ ಇಲ್ಲ ಸರ್. ಅಲ್ಲಿ ಸ್ವಲ್ಪ ದುಡ್ಡು ತುಂಬಿಸೋಗತ್ತಾನ ಸರ್ ಅವ್ರ ಕಡೆಯಿಂದ, ಒಂದು ಸ್ವಲ್ಪ ಅಮೌಂಟ್ ತುಂಬಿಸೋಗತ್ತಾನ ಸರ್ ಟ್ರೈನಿಂಗ್ ಸಲುವಾಗಿ. ಫ್ರೀಯೇ ಮಾಡ್ತಾ ಇಲ್ಲ ಸರ್. ಈಗ ಅವನು ದುಡ್ಡು ತೊಗೋತಾನೆ ಸರ್, ದುಡ್ಡು ತೊಗೊಂಡು ಅಡ್ಮಿಷನ್ ತೊಗೋತಾನೆ ಸರ್. ಅಲ್ಲ ಸರ್. ಅಲ್ಲ ಸರ್ ಕ್ಯೂನೆಕ್ಸ್ ಅಂತ ಮಾಡಕ್ ಬರೋಲ್ಲ ಸರ್. ಅಲ್ಲ ಸರ್ ಅವ್ನು ಮಾಡಿ ಸರ್. ಸರ್ ಅವ್ರದ್ದು ಸಂಸ್ಥೆ ಹೆಸರು ಏನು ಸರ್? ಶಾರ್ಪ್ ಕಂಪ್ಯೂಟರ್ ಸೆಂಟರ್ ಅಂತ ಸರ್. ಅವ್ರು ಅದರಿಂದ ಕೊಡಲಿ ಸರ್ ಅವರು. ಬಟ್ ಅಡ್ಮಿಷನ್ ರಸೀಟ್ ಕೊಡ್ತಾ ಇರಲ್ಲ ವಿದ್ಯಾರ್ಥಿಗಳಿಗೆ, ಕ್ಯೂನೆಕ್ಸ್ ಅಂತ ಕೊಡತ್ತ ಸರ್. ಎಸ್ ಸರ್. ಎಸ್ ಸರ್. ಅದಕ್ಕೆ ಸರ್ ಕ್ಯೂನೆಕ್ಸ್ ಅವ್ರು ಸರ್ ಕಂಪ್ಲೇಂಟ್ ಮಾಡ್ಬೇಕು ಸರ್. ಕ್ಯೂನೆಕ್ಸ್ ಅವರು MD ಅವ್ರ ಇದರಲ್ಲಿ ಯಾವುದೂ ಥರ ಅವ್ನ ಮೇಲೆ ಆಕ್ಷನ್ ತಗೋತಾ ಇಲ್ಲ ಅಂತಂದ್ರೆ ಏನ್ರಿ MD ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಇಂಥ ವ್ಯಕ್ತಿ. ಎಸ್ 100% ಸರ್ MD ಅವ್ರು ಮಾಡ್ತಾರೆ ಸರ್. ಒಂದು ಅದಕ್ಕೆ ಸರ್ ನಾವು ಏನು ಮಾಡಾಕತ್ತೀವಿ ಈಗ, ನಾಳೆ 3/6/2025 ಹೋಗಿ ಸರ್, ನಾಳೆ ಬರೋ 3 ತಾರೀಕು ಒಳಗೆ ಕ್ಯೂನೆಕ್ಸ್ ಅದು ಬೋರ್ಡ್ ತೆಗಿಲಿರ್ತಂದ್ರೆ ಸರ್, ತೆರವುಗೊಳಿಸ್ಲಿರ್ತಂದ್ರೆ ನಾವೇ ನೇರವಾಗಿ ಆ ಸಂಸ್ಥೆ ಮುಂದೆ ಹೋಗಿ ಅಲ್ಲಿ ಅವತ್ತು ನಾವು ಪ್ರತಿಭಟನೆ ರ್ಯಾಲಿ ಮಾಡ್ತೀವಿ ಸರ್. ಆ ಸಂಸ್ಥೆ 3 ತಾರೀಕು ಸರ್, ಜೂನ್ 3 ತಾರೀಕು ನಾವು ಮಾಡ್ತೀವಿ. ಥ್ಯಾಂಕ್ ಯು ಸರ್.